ಪ್ರಚಲಿತ ಸುದ್ದಿಗಳು. ಪ್ರಸಕ್ತ ಸಾಲಿನ ಗ್ಯಾಮಿ ಪ್ರಶಸ್ತಿ ಪ್ರಕಟವಾಗಿದ್ದು, ಗಾಯಕ ಶಂಕರ್ ಮಹದೇವನ್ ಮತ್ತು ಉಸ್ತಾದ್ ಜಾಕಿರ್ ಹುಸೇನ್ ಅವರ ಶಕ್ತಿ ಬ್ಯಾಂಡ್ ಈ ಬಾರಿ ಪ್ರತಿಷ್ಠಿತ ಗ್ಯಾಮಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ತೆಲಂಗಾಣ ಪೊಲೀಸರು ಕಳೆದು ಹೋದ ಮತ್ತು ಕಳ್ಳ ಸಾಗಾಣಿಕೆಗೊಳಗಾದ ಮಕ್ಕಳನ್ನು ಪತ್ತೆ ಹಚ್ಚಲು ಮತ್ತು ರಕ್ಷಿಸಲು ಸ್ಮೈಲ್ ಎಕ್ಸ್ ಮೂಲಕ 3,000ಕ್ಕೂ ಹೆಚ್ಚು ಬಾಲಕಾರ್ಮಿಕತೆಯಿಂದ ರಕ್ಷಿಸಿದ್ದಾರೆ. ಮಾಜಿ ಪ್ರಧಾನಿಗಳಾದ ಪಿ.ವಿ. ನರಸಿಂಹರಾವ್, ಚೌಧರಿ ಚರಣ್ ಸಿಂಗ್ ಹಾಗೂ ಹಸಿರು ಕ್ರಾಂತಿ ಹರಿಕಾರ ಕೃಷಿ ವಿಜ್ಞಾನಿ ಎಂ.ಎಸ್. ಸ್ವಾಮಿನಾಥನ್ ಅವರಿಗೆ ದೇಶದ ಅತ್ಯುನ್ನತ ಗೌರವ ಭಾರತ ರತ್ನ ಘೋಷಿಸಲಾಗಿದೆ ಹಾಗೂ ಒಂದೇ ತಿಂಗಳಲ್ಲಿ 5 ಮಂದಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲಾಗಿದೆ. ಮುಂದಿನ ವರ್ಷದ ವೇಳೆಗೆ 20 ಲಕ್ಷ ಜನರು ಭಾರತದಲ್ಲಿ ಕೃತಕ ಬುದ್ಧಿಮತ್ತೆ ಕೌಶಲ ಕಲಿಯಲು ಮೈಕ್ರೋಸಾಫ್ಟ್ ಅಡ್ವಾಂಟೇಜ್ ಇಂಡಿಯಾ ಎಂಬ ಉಪಕ್ರಮ ಘೋಷಿಸಿದೆ. ವಾಯು ಮಾಲಿನ್ಯದ ಮುನ್ಸೂಚನೆಯ ಮಾದರಿಗಳನ್ನು ಸುಧಾರಿಸುವ ಸಲುವಾಗಿ ನಾಸಾ ಏಷ್ಯಾದಾದ್ಯಂತ ಮ್ಯಾರಥಾನ್ ಸಂಶೋಧನಾ ವಿಮಾನಗಳನ್ನು ನಡೆಸಲು ಪ್ರಾರಂಭಿಸಿದೆ. ಬುಡಕಟ್ಟು ವ್ಯವಹಾರಗಳ ಸಚಿವಾಲಯವು ಮಂಡಿಸಿದ ಸಂವಿಧಾನ ಆದೇಶ ತಿದ್ದುಪಡಿ ಮಸೂದೆ 2024 ಎಸ್ಟಿ ಮತ್ತು ಎಸ್ಸಿ/ಎಸ್ಟಿ ಮಸೂದೆಯನ್ನು ರಾಜ್ಯಸಭೆ ಅಂಗೀಕರಿಸಿದೆ.